ನಾನು ಹೋದ ನಂತರ ನಿಮಗೆ ಅವಕಾಶ ಸಿಗ್ತೈತಿ, ಕೊನೆ ಚುನಾವಣೆ ನನಗೆ ಅವಕಾಶ ಮಾಡಿಕೊಡ್ರಿ, ಮುಂದಿನ ಚುನಾವಣೆಯಲ್ಲಿ ನಾಳೆ ನಿಲ್ಲಿಸಿ ನಿಮ್ಮಲ್ಲಿ ಒಬ್ಬರಿಗೆ ಗೆಲ್ಲಿಸ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು. ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿದ್ದೇ ತಪ್ಪಾಯಿತು. ನಮ್ಮ ಕ್ಷೇತ್ರದ ಬಗ್ಗೆ ಹೆಂಗೆ ಮಾತಾಡ್ತಾನೋನು ಅಂತ ಗದರಿಸಿ ಹೇಳುವ ಸ್ಟೈಲಲ್ಲಿ ಹೇಳ್ತಾರೆ. ಎಸ್ ಮಲ್ಲಿಕಾರ್ಜುನ್ ಇಡೀ ರಾಷ್ಟ್ರೀಯವಾಗಿ ನಾನು ವೀರಶೈವ ಲಿಂಗಾಯತರ ಅಧ್ಯಕ್ಷ ಅಂತ ಹೇಳಿ ಅದೇ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ BJP ಅವ್ರ ಮಗನ ಗೆಲ್ಲಿಸ್ರಿ ಅಂತ ಹೇಳಿ ಬರ್ತಾರೆ. ನಮ್ಮದೆಲ್ಲ 2023ರಲ್ಲಿ ಒಕ್ಕರ್ಲಿಂದ ಓಟ್ ಹಾಕ್ಸಿದ್ರಿ ಕಾಂಗ್ರೆಸ್ಸಿಗೆ, ದಕ್ಷಿಣಕ್ಕೊಂದು ಅವಕಾಶ ಬಂದಿದೆ ಸ್ವಾಮಿ ಗೆಲ್ಸಕ್ಕೊಂದು ಟಿಕೆಟ್ ಕೊಡಿಸಿ ಅಂತ. ಎಲ್ಲ ಕೋಮಾದೀಕರಣ ಮಾಡ್ತಾಯಿದ್ದಾರೆ, ಅದು ಮಾಡ್ತಾಯಿದ್ದಾರೆ, ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಉಗ್ರಪ್ಪ ಏನು ಹೇಳ್ತಾರೆ ಅಂದರೆ, ಮುಸಲ್ಮಾನರಲ್ಲಿ ಸಾಮರ್ಥ್ಯ ಇರುವ ನಾಯಕತ್ವ ಬೆಳೆದರೆ ಟಿಕೆಟ್ ಕೊಡ್ತೀವಿ. ಈ 25 ವರ್ಷ ಹುಡುಗನಿಗೆ ಸಾಮರ್ಥ್ಯ ಇದೆಯಾ? ಒಬ್ಬ ಶ್ರೀಮಂತನ ಮಗ ಅನ್ನೋದು ಶಾಮನೂರು ಶಿವಶಂಕರಪ್ಪ 3ನೇ ತಲೆಮಾರು ಅನ್ನೋದು ಬಿಟ್ಟು, ಅವರು ಕುಟುಂಬದ ಕುಡಿ ಅನ್ನೋದು ಬಿಟ್ಟು ಏನು ಸಾಮರ್ಥ್ಯ ಇದೆ? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇದ್ದೀವಿ ಅಂತ ಒಂದು ಅವಕಾಶ ಕೇಳಿದ್ದಾರೆ ಅಲ್ಪಸಂಖ್ಯಾತರು. 2,500 3,000 ತೋರಿಸ್ತಾರೆ ಬಜೆಟಲ್ಲಿ ಅನುದಾನ, ಬಟ್ ಖರ್ಚು ಮಾಡೋದೇ 700-800 ಕೋಟಿ ರೂಪಾಯಿ. ಫಸ್ಟ್ ಕ್ಯಾಬಿನೆಟ್ನಲ್ಲಿ ಮಾಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿದ್ದಾರೆ, ಅದು ಮಾಡಲಿಲ್ಲ. ಟು ಬಿ ರಿಸರ್ವೇಷನಿಂದು ಚರ್ಚೆ ಇಲ್ಲ. ಈ ಸಮುದಾಯದಲ್ಲಿ ಗಟ್ಟಿಯಾಗಿ ಮಾತನಾಡುವಂಥ ನಾಯಕತ್ವ ಇಲ್ಲ. ಹಾಗಾಗಿ ನಮ್ಗೆ ಏನು ಮಾಡಿದರೂ ಯಾರು ಕೇಳೋರು? ಇಡೀ ಕರ್ನಾಟಕ ರಾಜ್ಯ ಗಮನಿಸ್ತಾ ಇದೆ, ಮುಸಲ್ಮಾನರ ಜೊತೆಗೆ ಅನ್ಯಾಯ ಆಗಿದ್ದನ್ನು ಗಮನಿಸ್ತಾ ಇದೆ. ಇಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರ ಕೊಡುವಂಥ ಕಾರ್ಯ ನಡೀತಾ ಇದೆ. ಉಪಚುನಾವಣೆ ಕಾವೇರಿದೆ ಸರ್, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾವೇರಿದೆ. ಇವತ್ತು ಅಹಿಂದ ವರ್ಗದವ್ರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಹೇಳಿದರು, ಆದರೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಅದೇ ಮಂಥನದವ್ರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಅಹಿಂದ ವರ್ಗದವರು ಆಕ್ರೋಶಭರಿತರಾಗಿದ್ದಾರೆ. ಈ ಚುನಾವಣೆಯಲ್ಲಿ ಬಹುತೇಕ ಕಾಂಗ್ರೆಸ್ ಪಕ್ಷದ ಸೋಲಾಗ್ಬೋದು ಅಂತ ಕಾಣ್ತಾ ಇದೆ ಸರ್. ಈ ಹಿಂದೆ ಯಜಮಾನರು ಇದ್ರಲ್ಲ, ಶಾಮನೂರು ಶಿವಶಂಕರಪ್ಪ ಅವರು ಯಜಮಾನರು ಅಂತ ಅವ್ರಿಗೆ ಒಂದು ಕಾಲಾವಕಾಶಗಳನ್ನು ಕೊಟ್ಟರು. ಈಗ ಏನು ಅವರೇ ಖುದ್ದು ಶಾಮನೂರು ಶಿವಶಂಕರಪ್ಪನವರೇ ಭಾಳಷ್ಟು ವೇದಿಕೆಗಳೇ ಹೇಳ್ಕೊಂಡಿದ್ದಾರೆ. ಆಮೇಲೆ ಕೆಲವೊಂದು ಕಡೆ ಅವರು ಜನ ಹಿಂಗೆ ಕುಂದಿರ್ತಾರಲ್ಲ, ಆ ಟೈಮಲ್ಲಿ ನಾನು ಹೋದ ನಂತರ ನಿಮಗೆ ಅವಕಾಶ ಸಿಗ್ತೈತಿ, ಕೊನೆ ಚುನಾವಣೆ ನನಗೆ ಅವಕಾಶ ಮಾಡಿಕೊಡ್ರಿ, ಮುಂದಿನ ಚುನಾವಣೆಯಲ್ಲಿ ನಾಳೆ ನಿಲ್ಲಿಸಿ ನಿಮ್ಮಲ್ಲಿ ಒಬ್ಬರಿಗೆ ಗೆಲ್ಲಿಸ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು. ಆ ಮಾತಿಗೆ ನಡ್ಕೊಂಡಿಲ್ಲ ಎಸ್ ಮಲ್ಲಿಕಾರ್ಜುನ್ ಅವರು ಅಂತ ಆಕ್ರೋಶಭರಿತರಾಗಿದ್ದಾರೆ. ನಮಗೆ ಸಿಗೋಕ್ಕೆ ನಿಲ್ಲಕ್ಕೆ ಅವಕಾಶವೂ ಕಡಿಮೆ ಇಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇದ್ದೀವಿ ಅಂತ ಒಂದು ಅವಕಾಶ ಕೇಳಿದ್ದಾರೆ ಅಲ್ಪಸಂಖ್ಯಾತರು, ಮತ್ತು ಅದಕ್ಕೆ ಪೂರೈಸಬೇಕಲ್ಲ. ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರು ಪ್ರಶ್ನೆ ಮಾಡ್ತಾರೆ. ಮ್ಯಾನಿಫೆಸ್ಟೋದಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸಿದರು. ಒಂದು ಕೋಮಾದಿ ಸಂಘಟನೆ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಸರ್ಕಾರ ಬಂದರೆ ಅಂತ ಹೇಳಿದರು. ಸಿದ್ದರಾಮಯ್ಯ ಸಾಹೇಬರು ನಿಷೇಧ ಮಾಡಿಲ್ಲ ಬಜರಂಗ ದಳ. ಆಮೇಲೆ ವಾರ್ಷಿಕ 10,000 ಕೋಟಿ ರೂಪಾಯಿ ಅನುದಾನಗಳನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತ ಹೇಳಿದರು. ಈಗ ನಮಗೆ 2,500 3,000 ತೋರಿಸ್ತಾರೆ ಬಜೆಟಲ್ಲಿ ಅನುದಾನ, ಬಟ್ ಖರ್ಚು ಮಾಡೋದೇ 700-800 ಕೋಟಿ ರೂಪಾಯಿ ಬಜೆಟಲ್ಲಿ. ಟು ಬಿ ರಿಸರ್ವೇಷನನ್ನು ಪುನರ್ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರು. ಫಸ್ಟ್ ಕ್ಯಾಬಿನೆಟ್ನಲ್ಲಿ ಮಾಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿದ್ದಾರೆ, ಅದು ಮಾಡಲಿಲ್ಲ. ಚರ್ಚೆನೇ ಇಲ್ಲ. ಟು ಬಿ ರಿಸರ್ವೇಷನಿಂದು ಚರ್ಚೆ ಇಲ್ಲ. ನುಡಿದಂತೆ ನಡೀಲಿಲ್ಲ ಸಿದ್ದರಾಮಯ್ಯ ಸಾಹೇಬರು ಮುಸಲ್ಮಾನರ ಜೊತೆಗೆ. ಇದು ಧ್ವನಿ ಇಲ್ಲದೇ ಇರತಕ್ಕಂಥ ಸಮುದಾಯ. ಈ ಸಮುದಾಯದಲ್ಲಿ ಗಟ್ಟಿಯಾಗಿ ಮಾತನಾಡುವಂಥ ನಾಯಕತ್ವ ಇಲ್ಲ. ಹಾಗಾಗಿ ನಮ್ಗೆ ಏನು ಮಾಡಿದರೂ ಯಾರು ಕೇಳೋರು? ಪಾಪ ಅವರು ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿದ್ದೇ ತಪ್ಪಾಯಿತು. ಅವ್ರಿಗೆ ಇಲ್ಲಿ ಸಚಿವರು ನಮ್ಮ ಕ್ಷೇತ್ರದ ಬಗ್ಗೆ ಹೆಂಗೆ ಮಾತಾಡ್ತಾನೋನು ಅಂತ ಗದರಿಸಿ ಹೇಳುವ ಸ್ಟೈಲಲ್ಲಿ ಹೇಳ್ತಾರೆ. ಇವ್ರ ಫಾದರ್ ಎಸ್ ಮಲ್ಲಿಕಾರ್ಜುನ್ ಇಡೀ ರಾಷ್ಟ್ರೀಯವಾಗಿ ನಾನು ವೀರಶೈವ ಲಿಂಗಾಯತರ ಅಧ್ಯಕ್ಷ ಅಂತ ಹೇಳಿ ಅದೇ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ BJP ಅವ್ರ ಮಗನ ಗೆಲ್ಲಿಸ್ರಿ ಅಂತ ಹೇಳಿ ಬರ್ತಾರೆ. ನಾವು ಅಲ್ಪಸಂಖ್ಯಾತರು ಒಂದಿಷ್ಟು ಜನ ಹೋಗಿ ಕೇಳಿರ್ಬೋದು, ನೀವು ಅಲ್ಪಸಂಖ್ಯಾತರು ನಾಯಕರಾಗಿದ್ದೀರಿ, ನಮ್ಮದೆಲ್ಲ 2023ರಲ್ಲಿ ಒಕ್ಕರ್ಲಿಂದ ಓಟ್ ಹಾಕ್ಸಿದ್ರಿ ಕಾಂಗ್ರೆಸ್ಸಿಗೆ, ದಕ್ಷಿಣಕ್ಕೊಂದು ಅವಕಾಶ ಬಂದಿದೆ ಸ್ವಾಮಿ ಗೆಲ್ಸಕ್ಕೊಂದು ಟಿಕೆಟ್ ಕೊಡಿಸಿ ಅಂತ. ಎಲ್ಲ ಕೋಮಾದೀಕರಣ ಮಾಡ್ತಾಯಿದ್ದಾರೆ, ಅದು ಮಾಡ್ತಾಯಿದ್ದಾರೆ, ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಪಾಪ ಉಗ್ರಪ್ಪ ಬಂದಿದ್ದರು ಮೊನ್ನೆ. ಉಗ್ರಪ್ಪ ಏನು ಹೇಳ್ತಾರೆ ಅಂದರೆ, ಮುಸಲ್ಮಾನರಲ್ಲಿ ಸಾಮರ್ಥ್ಯ ಇರುವ ನಾಯಕತ್ವ ಬೆಳೆದರೆ ಟಿಕೆಟ್ ಕೊಡ್ತೀವಿ. ಈ 25 ವರ್ಷ ಹುಡುಗನಿಗೆ ಸಾಮರ್ಥ್ಯ ಇದೆಯಾ? ಎಸ್ ಮಲ್ಲಿಕಾರ್ಜುನ್ ಅವ್ರ ಮಗ 25 ವರ್ಷ ಮೀಸೆ ಸರಿಯಾಗಿ ಬಂದಿಲ್ಲ ಹುಡುಗನಿಗೆ. ಅವ್ನಿಗೇನು ಗೊತ್ತು ರಾಜಕಾರಣದ್ದು ಗಂಧ ಗಾಳಿ?
ಒಬ್ಬ ಶ್ರೀಮಂತನ ಮಗ ಅನ್ನೋದು ಶಾಮನೂರು ಶಿವಶಂಕರಪ್ಪ 3ನೇ ತಲೆಮಾರು ಅನ್ನೋದು ಬಿಟ್ಟು ಅವರು ಕುಟುಂಬದ ಕುಡಿ ಅನ್ನೋದು ಬಿಟ್ಟು ಏನು ಸಾಮರ್ಥ್ಯ ಇದೆ, ಸಮರ್ಥ ಹತ್ರ ಏನು ಸಾಮರ್ಥ್ಯ ಇದೆ? ಆ ಸಮರ್ಥ ಅಭ್ಯರ್ಥಿ ನಮ್ಮ ದೃಷ್ಟಿಯಲ್ಲಿ ಒಬ್ಬ ಶ್ರೀಮಂತನ ಮಗ, ಸಚಿವನ ಮಗ, ಸಂಸದೀಯ ಮಗ ಅಂತ ಬಿಟ್ಟರೆ ಮತ್ತೇನೇನು ಉಳಿದಿಲ್ಲ ಸರ್. ಈ ಚುನಾವಣೆ ಇಡೀ ಕರ್ನಾಟಕ ರಾಜ್ಯ ಗಮನಿಸ್ತಾ ಇದೆ, ಮುಸಲ್ಮಾನರ ಜೊತೆಗೆ ಅನ್ಯಾಯ ಆಗಿದ್ದನ್ನು ಗಮನಿಸ್ತಾ ಇದೆ. ಹಾಗೂ ಇಲ್ಲಿಯ ಮುಸಲ್ಮಾನರು ಏನು ತೀರ್ಮಾನ ತಗೊಳ್ತಾರೆ ಅನ್ನೋದು ನೋಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಶೋಷಿತ ಸಮುದಾಯ ಎಲ್ಲ ಸೇರಿ ಸೋಲಿಸ್ತಾರೆ. ಸೋಲ್ಸಾದ್ಮೇಲೆ ಇದು 2028ಕ್ಕೆ ದಿಕ್ಸೂಚಿ ಆಗುತ್ತೆ. ಇಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರ ಕೊಡುವಂಥ ಕಾರ್ಯ ನಡೀತಾ ಇದೆ. ರಾಜ್ಯವ್ಯಾಪ್ತಿಗೆ ಈ ಒಂದು ಚುನಾವಣೆ ಫೇಮಸ್ ಆಗಿದೆ. ಎಲ್ಲ ರಾಜ್ಯದಿಂದ ನಾನಾ ನಮೂನೆ ಆಲೋಚನೆ ಉಳ್ಳವರು ಇಲ್ಲಿ ಎಲ್ಲ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಟಿ ಅಸ್ಗರ್ ಅಂತ ಹೇಳಿ, ಸಾಮಾಜಿಕ ಹೋರಾಟಗಾರ.